ನಮಸ್ತೆ ಸ್ನೇಹಿತರೆ. ನಾನಿವತ್ತು ಎಲ್ರ ಜೀವನದಲ್ಲೂ ನಡೆದಿರೋ ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಸಾವಿರಾರು ಜನದ ಪ್ರಶ್ನೆ ಇದೆ ಆಗಿರುತ್ತೆ. ನಾವ್ ಯಾರನ್ನಾದ್ರೂ ಮನಸ್ಸಿಂದ ಪ್ರೀತಿಸಿದಾಗ, ಅವ್ರನ್ನ ಕಳ್ಕೊಂಡಾಗ ಆಗೋ ನೋವು ತುಂಬಾ ದೊಡ್ಡದು. ಅದು ಬ್ರೇಕಪ್ ರೀತಿ ಆಗಿರ್ಬೋದು, ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ ಇಂದ ಆಗಿರ್ಬೋದು, ಒನ್ ಸೈಡ್ ಲವ್ ಆಗಿರ್ಬೋದು. ಆ ಪ್ರೀತಿನ ನಾವು ಕಳ್ಕೊಂಡಾಗ ನೋವು ಮಾತ್ರ ಒಂದೇ ಇರುತ್ತೆ. ಸೊ ನಾವು ಕುತ್ಕೊಂಡಾಗ್ಲೂ ಅವ್ರದ್ದೇ ಯೋಚನೆ, ರಾತ್ರಿ ಮಲ್ಕೊಂಡಾಗ್ಲೂ ಅವ್ರದ್ದೇ ಯೋಚನೆ, ಬೆಳಗ್ಗೆ ಎದ್ದಾಗ್ಲೂ ಅವ್ರದ್ದೇ ಯೋಚನೆಯಲ್ಲೇ ಇರ್ತೀವಿ. ಆ ನೋವು ಕೂಡ ಪಡ್ತೀವಿ. ಈ ಥರ ಒಂದು ಸಿಚುವೇಶನಲ್ಲಿ ಎಲ್ರೂ ಕೇಳೋದು, ಅವ್ರನ್ನ ನಾವು ಮರೆಯೋದು ಹೇಗೆ ಅಂತ. ಒಬ್ಬ ವ್ಯಕ್ತಿನ ನಾವು ಕಂಪ್ಲೀಟಾಗಿ ಮರ್ತು ಬಿಡ್ಬೋದಾ? ಅದು ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ಜೀವನದಲ್ಲಿ ನಾವು ಆ ವ್ಯಕ್ತಿನ ಮರೆಯೋದಕ್ಕಂತೂ ಆಗಲ್ಲ. ಕಂಪ್ಲೀಟಾಗಂತೂ ಅಳಿಸೋದಕ್ಕಂತೂ ಆಗಲ್ಲ. ಆದರೆ ಆ ವ್ಯಕ್ತಿಗೋಸ್ಕರ ನಮ್ಮ ಜೀವನನ ನಾವು ಹಾಳು ಮಾಡ್ಕೊಳ್ಳೋದಕ್ಕಷ್ಟು ಮಟ್ಟಿಗೆ ನಾವು ಹೋಗಬಾರ್ದು. ಎಲ್ಲರ ಜೀವನದಲ್ಲೂ ಪ್ರೀತಿ ಆಗುತ್ತೆ. ಕೆಲವೊಬ್ರಿಗೆ ಅವ್ರ ಪ್ರೀತಿ ಸಿಗುತ್ತೆ, ಇನ್ನು ಕೆಲವೊಬ್ರಿಗೆ ಆ ಪ್ರೀತಿ ಸಿಗಲ್ಲ. ನಾವು ಇದ್ರಲ್ಲಿ ತಿಳ್ಕೊಬೇಕಾಗಿರೋದು ಏನಂದ್ರೆ, ಯಾರಾದ್ರೂ ನಮ್ಮನ್ನ ಬಿಟ್ಟು ಹೋದಾಗ ಒಂದು ವಾಸ್ತವನ ಅರ್ಥ ಮಾಡ್ಕೋಬೇಕು. ಕೆಲವೊಬ್ರು ಆ ಆ ವಾಸ್ತವನ ಅರ್ಥ ಮಾಡ್ಕೊಳ್ಳಲ್ಲ. ಏನಂತ ಅಂದ್ರೆ, ಅವ್ರು ಮತ್ತೆ ಬರ್ತಾರೆ, ಅವಳು ಮತ್ತೆ ಬರ್ತಾಳೆ, ಅವ್ನು ಮತ್ತೆ ಬರ್ತಾರೆ, ನನ್ನ ಪ್ರೀತಿ ನನಗೆ ಮುಂಚೆ ತರ ಸಿಗುತ್ತೆ ಅಂತ ಅನ್ಕೋತಾರೆ. ಆ ಭ್ರಮೆಯಿಂದ ನಾವ್ ಯಾವತ್ತೂ ಹೊರಗೆ ಬಂದ್ಬಿಡ್ಬೇಕು. ಒಂದ್ಸರಿ ಬಿಟ್ಟೋದ್ಮೇಲೆ ಅವ್ರು ಬರ್ತಾರೆ, ಬರಬಹುದು ಅನ್ನೋ ನಿರೀಕ್ಷೆನಲ್ಲಿ ನಮ್ಮ ನೆಮ್ಮದಿನ ನಾವ್ ಯಾವತ್ತೂ ಹಾಳು ಮಾಡ್ಕೋಬಾರ್ದು. ಮತ್ತೆ ಇನ್ನು ಕೆಲವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹಳೆಯ ನೆನಪಿಂದ ಅವ್ರು ಹೊರಗೆ ಬರಕ್ಕೆ ಆಗಲ್ಲ. ಡೈಲಿ ಅವ್ರ ಚಾಟ್ಸ್ ನೋಡೋದು, ಅವ್ರದ್ದು ಸೋಷಿಯಲ್ ಮೀಡಿಯಾ ನೋಡೋದು, ಅವ್ರದ್ದು ಫೋಟೋ ಏನ್ ಹಾಕಿದ್ದಾರೆ, ಅವ್ರ ಅಪ್ಡೇಟ್ಸ್ ಏನಿದೆ, ಅವ್ರು ಆನ್ಲೈನಲ್ಲಿ ಇದಾರೋ ಇಲ್ವೋ ಅಂತ ಪ್ರತಿದಿನ ಚೆಕ್ ಮಾಡ್ತಾ ಅವ್ರ ನೆಮ್ಮದಿ ಅವ್ರು ಹಾಳು ಮಾಡ್ಕೊಳ್ತಿದ್ದಾರೆ. ಅದು ಏನಾಗುತ್ತೆ ಅಂದ್ರೆ, ಮನುಷ್ಯನ ಶಾಂತಿಯನ್ನ, ನೆಮ್ಮದಿಯನ್ನ ಹಾಳು ಮಾಡುತ್ತೆ ಹೊರತು ನಿಮ್ಗೆ ಆಗಿರೋ ಗಾಯನ ಮತ್ತೆ ಅದು ಸರಿ ಮಾಡಲ್ಲ. ನೀವು ಆ ಗಾಯನ ಸರಿಪಡಿಸ್ಕೊಳಕ್ ನೋಡ್ಬೇಕು ಹೊರತು ಪ್ರತಿದಿನ ಗಾಯ ಮಾಡ್ಕೊಳಕ್ ಹೋಗ್ಬಾರ್ದು. ಇನ್ನೂ ಕೆಲವೊಬ್ರು ಅವ್ರ ಮೇಲೆ ಅವರು ಗಮನನೇ ಕೊಡಲ್ಲ. ಅವರು ಊಟ, ನಿದ್ದೆ, ಕೆಲಸ ಎಲ್ಲಾನು ಬಿಟ್ಟು ಬರೀ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಯಾವುದೋ ವ್ಯಕ್ತಿ ನಮ್ಮನ್ನ ಬಿಟ್ಟೋದ ಅಂತ ಒಂದು ಕಾರಣಕ್ಕೆ ನಿಮ್ ಜೀವನನ ನೀವು ಹೆಂಡ್ ಮಾಡ್ಬಿಡ್ತೀರಾ? ಅಷ್ಟೇನಾ ನಿಮ್ ಲೈಫು? ಈ ಭೂಮಿನೇ ಬಿಟ್ಟು ಹೋಗಿರೋ ವ್ಯಕ್ತಿನ ಮರ್ತು ಬದುಕ್ತೀರಾ ಅಂತ ಅಂದಾದ್ಮೇಲೆ, ಯಾರೋ ನಿಮ್ಮ ಪ್ರೀತಿ ಮಾಡಿರೋ ವ್ಯಕ್ತಿ ಬಿಟ್ಟು ಹೋದ ಅಂತ ಹೇಳಿದ್ರೆ ನೀವು ಬದುಕಲ್ವಾ? ನಿಮಗ್ ಬದುಕಕ್ಕಾಗಲ್ವಾ? ಆದ್ರಿಂದ ನಿಮ್ಮನ್ನ ನೀವ್ ಯಾಕೆ ಬಲಿ ಕೊಡ್ತಿದ್ದೀರಾ? ನಿಮ್ಮಿಂದ ನಿಮ್ ಅಪ್ಪ ಅಮ್ಮ ಇರ್ತಾರೆ, ಅವ್ರಿಗೆ ನೋವಾಗುತ್ತೆ. ಅವರು ಎಲ್ಲೋ ಹೋಗಿ ಚೆನ್ನಾಗಿರ್ತಾರೆ. ನೀವು ಅವ್ರ ನೆನಪಲ್ಲಿ ನಿಮ್ ಜೀವನ, ನಿಮ್ ನೆಮ್ಮದಿ, ನಿಮ್ ಶಾಂತಿನ ಹಾಳು ಮಾಡ್ಕೊಳ್ತಿದ್ದೀರಾ. ನಿಮ್ ಕನ್ಸ್ಗಳನ್ನ ಗುರಿ ಕೊಡ್ತಿದ್ದೀರಾ, ಅಷ್ಟೇ ಆಗ್ತಿರೋದು. ಆಮೇಲೆ ತುಂಬಾ ಕೆಲವೊಬ್ರು ಒಂಟಿಯಾಗಿರ್ತಾರೆ. ಒಂಟಿಯಾಗಿರೋದು, ಒಂಟಿಯಾಗಿ ಕೂತ್ಕೊಳ್ಳೋದು, ಯಾರ ಜೊತೆನೂ ಸೇರದೆ ಇರೋದು. ನೀವು ಒಂಟಿಯಾಗಿ ಕುತ್ಕೊಂಡಷ್ಟು ಅವ್ರ ನೆನಪು ನಿಮ್ಗೆ ಕಾಡ್ತಿರುತ್ತೆ ಹೊರತು ನೀವು ಆ ನೋವಿಂದ ಹೊರಬರಕ್ ಸಾಧ್ಯ ಇಲ್ಲ. ಸೊ ಅದರಿಂದ ನೀವೇನ್ ಮಾಡ್ಬೇಕು ಅಂದ್ರೆ, ನಿಮ್ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಜೊತೆ ಆಗಿರ್ಬೋದು, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಸಿ ಪ್ರಪಂಚ ತುಂಬಾ ದೊಡ್ಡದು. ನಿಮ್ಗೆ ತುಂಬಾ ಜನ ಸಿಗ್ತಾರೆ. ಹೊಸ ಫ್ರೆಂಡ್ಸ್ ಮಾಡ್ಕೊಳ್ಳಿ, ಹೊಸದನ್ನ ಕಲೀರಿ, ಆ ಇಂಟ್ರೆಸ್ಟ್ನ ಕರಿಯರ್ನಲ್ಲಿ ತೋರಿಸಿ. ನಿಮ್ಗೆ ಅವ್ರಿಗಿಂತ ತುಂಬಾ ಒಳ್ಳೆ ವ್ಯಕ್ತಿ ಸಿಗ್ಬೋದು ಅಲ್ವಾ? ಯಾಕೆ ಒಬ್ಬರೇ ಕುತ್ಕೊಂಡು ನಿಮ್ ಜೀವನನ ನೀವೇ ಹಾಳು ಮಾಡ್ಕೋತಿದ್ದೀರಾ? ಮತ್ತೆ ಇನ್ನೂ ಕೆಲವೊಬ್ರು ಯೋಚನೆ ಮಾಡ್ತಾರೆ, ಓ ನಾನ್ ಚೆನ್ನಾಗಿಲ್ವಾ, ನಾನ್ ಸಾಕಾಗಿಲ್ವಾ, ನನ್ನ ಹತ್ರ ದುಡ್ಡಿಲ್ವಾ, ನನ್ನ ಹತ್ರ ಒಳ್ಳೆ ಕೆಲಸ ಇಲ್ವಾ ಅಂತೆಲ್ಲ ಯೋಚನೆ ಮಾಡ್ತಾರೆ. ಪ್ರೀತಿ ಯಾವತ್ತು ದುಡ್ಡು ನೋಡಿ, ಕೆಲಸ ನೋಡಿ ಬರೋದಲ್ಲ, ಆಯ್ತಾ? ಇನ್ನೂ ಒಂದು ವಿಚಾರ ತಿಳ್ಕೊಳ್ಳಿ, ತುಂಬಾ ಒಳ್ಳೆ ವ್ಯಕ್ತಿಗಳು ಕೂಡ ಕೆಲವೊಂದ್ಸರಿ ಜೊತೆಯಲ್ಲಿ ಬದುಕೋ ಅದೃಷ್ಟನ ಪಡ್ಕೊಂಡ್ ಬಂದಿರಲ್ಲ. ಏನೋ ಒಂದು ರೀಸನ್ ಇರುತ್ತೆ, ದೇವ್ರು ಏನೋ ಒಂದು ಕಾರಣ ಇಟ್ಟಿರ್ತಾನೆ. ಅದರಿಂದ ಯಾವತ್ತು ನಮ್ಮನ್ನ ನಾವು ಡಾಮಿನೇಟ್ ಮಾಡ್ಕೋಬಾರ್ದು. ನಾನ್ ಚೆನ್ನಾಗಿಲ್ಲ ಅದಕ್ಕೋಸ್ಕರ ಅವ್ಳು ಬಿಟ್ಟೋದ್ಲು, ಅವ್ನು ಬಿಟ್ಟೋದ, ಇಲ್ಲ. ಕೆಲವೊಂದ್ಸರಿ ಒಳ್ಳೆಯವರು ಕೂಡ ಜೊತೆಲಿ ಬದುಕೋ ಅದೃಷ್ಟನ ಪಡ್ಕೊಂಡ್ ಬಂದಿರಲ್ಲ. ಆದ್ರಿಂದ ನೀವು ಅದನ್ನೇ ಯೋಚನೆ ಮಾಡ್ಕೊಂಡು ನಿಮ್ ಮನ್ಸಿನ ಶಾಂತಿನ ಹಾಳು ಮಾಡ್ಕೋಬೇಡಿ. ಕೊನೆಯದಾಗಿ ನಾನೊಂದ್ ವಿಷಯ ಏನ್ ಹೇಳ್ತೀನಿ ಅಂತ ಅಂದ್ರೆ, ಟೈಮ್ ಸ್ಟಿಂಗ್ಸ್ ಎವ್ರಿಥಿಂಗ್. 1 ಮಂತ್ ಅವ್ರ ನೆನಪಲ್ಲಿ ಇರ್ತೀರಾ, 2 ಮಂತ್ ಇರ್ತೀರಾ, 3 ಮಂತ್ ಇರ್ತೀರಾ, ಇಲ್ಲ 1 ವರ್ಷನೇ ಇರ್ತೀರಾ. ಅದಾದ್ಮೇಲೆ ಕ್ರಮೇಣ ನೀವು ಅವ್ರನ್ನ ಮರೀತೀರಾ, ಆಯ್ತಾ? ಅದಾದ್ಮೇಲೆ ನಿಮ್ಗೆ ಒಂದು ಹೊಸ ಜೀವನ ಸಿಕ್ಕೇ ಸಿಗುತ್ತೆ. ಅದರಿಂದ ಟೈಮ್ಸ್ನ ನಂಬಿ. ಟೈಮು ಇದ್ದಾಗೆ ಇರಲ್ಲ. ಟೈಮ್ ಎಲ್ಲವನ್ನು ಚೇಂಜ್ ಮಾಡುತ್ತೆ. ಅದೇ ಬಿಟ್ಟು ಹೋಗಿರೋ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ಕೊಂಡು ನಿಮ್ ಜೀವನನ, ನಿಮ್ಮ ಅಪ್ಪ ಅಮ್ಮಂಗೆ ನೋವು ಕೊಡಬೇಡಿ. ನಿಮ್ ಕರಿಯರ್ನ ಹಾಳು ಮಾಡ್ಕೋಬೇಡಿ. ನಿಮ್ಮ
ಶಾಂತಿನ ಹಾಳು ಮಾಡ್ಕೋಬೇಡಿ. ಯಾವತ್ತು ನಾವು ಖುಷಿಯಾಗಿರ್ಬೇಕು, ನಾವು ಚೆನ್ನಾಗಿದ್ರೇನೆ ಎಲ್ಲ ಚೆನ್ನಾಗಿರುತ್ತೆ. ನಾವು ಯಾವಾಗ ನಮ್ಮನ್ನ ನಾವು ಖುಷಿಯಾಗಿ ಇರೋದಕ್ಕೆ ಟ್ರೈ ಮಾಡ್ತೀವೋ ಅವಾಗಲೇ ನಮ್ಮ ಸುತ್ತಮುತ್ತಲಿರೋರು ಚೆನ್ನಾಗಿರೋದು. ನಾವೀಗ ಒಂದು ಹೊರಗೋಗಿ ಕೆಲಸ ಮಾಡ್ತೀವಿ ಅಂದರೆ ಮನ್ಸಿಗೆ ನೆಮ್ಮದಿ ತುಂಬ ಮುಖ್ಯ ಆಗುತ್ತೆ. ಆ ನೆಮ್ಮದಿನೇ ಇಲ್ಲ ಅಂತ ಅಂದಮೇಲೆ ನೀವು ಯಾರಿಗೋಸ್ಕರ ಕೆಲಸ ಮಾಡ್ತೀರಾ ಅಲ್ವಾ? ಪ್ರೀತಿ ಎಲ್ರ ಜೀವನದಲ್ಲೂ ಆಗುತ್ತೆ. ಎಲ್ಲರೂ ಕೆಲವೊಬ್ರು ಜೊತೆಲಿ ಇರ್ತಾರೆ, ಕೆಲವೊಬ್ರು ಜೊತೆಲಿ ಇರಲ್ಲ. ಅವ್ರು ನಮ್ಮನ್ನೇನೋ ಬಿಟ್ಟು ಹೋಗಿದ್ದಾರೆ ಅಂತ ಅಂದರೆ ಏನೋ ರೀಸನ್ ಇರುತ್ತೆ. ದೇವರು ನಮ್ಮಿಂದ ಅದನ್ನ ಕಿತ್ಕೊಂಡಿದ್ದಾನೆ ಅಂತ ಅಂದರೆ ಎಲ್ಲೋ ಏನೋ ಒಂದು ರಕ್ಷಣೆ ಮಾಡಿದ್ದಾನೆ ಅಂತಲೇ ಅರ್ಥ. ದೇವ್ರನ್ನ ನಂಬಿ, ಟೈಮ್ನ ನಂಬಿ, ಟೈಮ್ ಎಲ್ಲಾನು ಚೇಂಜ್ ಮಾಡುತ್ತೆ, ಎಲ್ಲ ಸರಿ ಹೋಗುತ್ತೆ. ನಿಮಗೆ ಎಲ್ಲಾನು ಸಹಿಸ್ಕೊಳ್ಳೋ ಶಕ್ತಿ ಕೊಡ್ತಾನೆ. ಶಕ್ತಿ ಇದ್ದವ್ರಿಗೆ ಮಾತ್ರನೇ ದೇವ್ರು ಕಷ್ಟ ಕೊಡ್ತಾ ಬರೋದು. ಆ ಶಕ್ತಿಗಳನ್ನ ನಾವು ಮೆಟ್ಟಿ ನಿಂತಾಗ್ಲೇ ನಮ್ಮ ಲೈಫಲ್ಲಿ ಏನೊಂದು ಗೋಲ್ ಇದೆ ಅದನ್ನ ತಲುಪೋದಕ್ಕೆ ಈಸಿ ಆಗುತ್ತೆ. ನಾನು ಇನ್ನೊಂದು ವಿಷಯ ಹೇಳಬೇಕು. ಪ್ರೀತಿ ಅನ್ನೋದು ಜೀವನ ಅಲ್ಲ, ಜೀವನದಲ್ಲಿ ಅದು ಒಂದು ಭಾಗ ಅಷ್ಟೇ. ಅದನ್ನ ಜೀವನ ಅಂತ ಅಂದ್ಕೊಂಡು ನಿಮ್ಮ ಜೀವನನ, ನಿಮ್ಮ ಕನಸುಗಳನ್ನ, ನಿಮ್ಮ ಇದನ್ನ ಹಾಳು ಮಾಡ್ಕೋಬೇಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನೀವು ಹಳೇ ನೆನಪು ಇಟ್ಕೊಂಡು, ಪಾಸ್ಟ್ನೇ ನೆನೆಸ್ಕೊಂಡು ಇವಾಗಿರೋ ಫ್ಯೂಚರ್ನ ಹಾಳು ಮಾಡ್ಕೋಬೇಡಿ. ಸೊ ನಾನು ಮರೀರಿ ಅಂತಲೂ ಹೇಳಲ್ಲ, ಇರಲಿ ನೆನಪಲ್ಲಿರಲಿ, ಬಟ್ ಆ ನೆನಪು ನಮ್ಮ ಜೀವನನ ಹಾಳು ಮಾಡೋ ಅಷ್ಟು ನೆನಪಿಟ್ಕೋಬೇಡಿ. ಈ ಥರ ಇದ್ರು, ನನ್ನ ಇಷ್ಟು ಪ್ರೀತಿ ಮಾಡ್ತಿದ್ರು ಅನ್ನೋದೊಂದು ಯೋಚನೆ ಇರಲಿ ಮೈಂಡಲ್ಲಿ, ಬಟ್ ನಿಮ್ಮ ಜೀವನನ ಹಾಳು ಮಾಡ್ಕೋಬೇಡಿ. ಎಲ್ಲನೂ ಮರೆತು ಜೀವನನ ಕಟ್ಕೊಳ್ಳಿ. ಜಗತ್ತು ತುಂಬ ದೊಡ್ಡದಾಗಿದೆ, ನಾವೆಲ್ಲಿ ಹೋದ್ರೂ ಬದುಕ್ಬೋದು. ನಮಗೆ ಅಂತ ದೇವರು ಒಬ್ಬರನ್ನ ಸೃಷ್ಟಿ ಮಾಡೇ ಇರ್ತಾನೆ, ಅವ್ರು ನಿಮಗೆ ಸಿಗ್ತಾರೆ. ಅವ್ರಿಗೆ ಆ ಪ್ರೀತಿ ಕೊಡಿ, ಚೆನ್ನಾಗಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.